ರಾಜ್ಯ ಸರ್ಕಾರದಲ್ಲಿ 3 ಡಿಸಿಎಂ ಹುದ್ದೆಗಳ ಚರ್ಚೆ ಮುನ್ನೆಲೆಗೆ ಬಂದಿದೆ. ಏನು ಹೇಳ್ತೀರಾ ಸರ್? ಏನು ದಲಿತ ಕೋಟ ಹೇಳ್ತೀರಾ ಸರ್ ನೀವು? ದಲಿತ ಕೋಟದಲ್ಲಿ ನೀವು ಕೇಳ್ತೀರಾ ಸರ್? ಹಾಗಾದ್ರೆ ಕೋಟ ಅಂತ ಕಾನ್ಸ್ಟಿಟ್ಯೂಷನ್ ಎಲ್ಲಪ್ಪ ಪೋಸ್ಟ್ ಇದೆ, ಸಾಮರ್ಥ್ಯದ ಮೇಲೆ ಕೊಡುವಂಥವೆಲ್ಲ. ಅನೇಕ ಜನ ದಲಿತರಲ್ಲಿ ದಕ್ಷತೆ, ಪ್ರಾಮಾಣಿಕತೆ, ಸಾಮರ್ಥ್ಯ ಇರೋರು ಬೇಕಾದಷ್ಟು ಜನ ಇದ್ದಾರೆ. ಆ ಸಾಮರ್ಥ್ಯದ ಆಧಾರದ ಮೇಲೆ ಕೊಡಬೇಕು, ದಲಿತ ಕೋಟ ಅಂತಿಲ್ಲ. ಈ ಹಿಂದೆ ಹೈಕಮಾಂಡ್ಗೆ ನೇರವಾಗಿ ಡಿಸಿಎಂ ಅಂದ್ರೆ ಡಿ ಕೆ ಸುರೇಶ್ ಶಿವಕುಮಾರ್ ಅವರು ಹೇಳಿದ್ರು, ಯಾವುದೇ ಕಾರಣಕ್ಕೂ ಮತ್ತೆ ರಾಜ್ಯದಲ್ಲಿ 2-3 ಡಿಸಿಎಂ ಹುದ್ದೆಗಳ ಅವಶ್ಯಕತೆ ಇಲ್ಲ ಅಂತ ಹೇಳಿ. ಎಲ್ಲೋ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವ್ರನ್ನ ಎಲ್ಲೋ ಒಂದ್ ಕಡೆ ಅವರ ಶಕ್ತಿಯನ್ನು ಕುಗ್ಗಿಸುವ ಕೆಲಸ ಮುಂದಾಗ್ತಿದೆ ಸಿದ್ದರಾಮಯ್ಯ. ಯಾರ ಶಕ್ತಿ ಯಾರು ಕುಂದಿಸೋ ಪ್ರಯತ್ನ ಮಾಡಲ್ಲ. ಏನೇ ತೀರ್ಮಾನಗಳಾಗಿದ್ರು ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಅಂತಿಮವಾಗಿ ಕಾಂಗ್ರೆಸ್ಸಿನ ತೀರ್ಮಾನ. ಅದು ನಿಮ್ಗೆ ಹೇಳಕ್ಕಾಗತ್ತಾ? ನನ್ನ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ಅವ್ರು ಕೇಳ್ದಾಗ ತಾನೇ ಹೇಳ್ಬೇಕಲ್ಲಿ. ನಾನು ಕೇಳಿದಾಗ ಅಲ್ಲಿ ಹೇಳ್ಬೇಕು, ಅದು ಖಂಡಿತ ಹೇಳ್ತೀನಿ. ಪಕ್ಷ ಪರೋಕ್ಷ ಪ್ರಶ್ನೆ ಬರೋದೇ ಇಲ್ಲ, ಇದೆ ಪಾರ್ಟಿ ಮ್ಯಾಟರ್. ಸರ್, ಚನ್ನಪಟ್ಟಣ ಬೈ ಎಲೆಕ್ಷನ್ ಸಂಬಂಧಿಸಿದ ಡಿ ಕೆ ಶಿ ಅವರು ಸ್ಪರ್ಧೆ ಮಾಡ್ತಾರೆ. ಇಲ್ಲಿ ಹೇಳಿದ್ರೆ ನಾನು ಸ್ಪರ್ಧೆ ಮಾಡ್ತೀನಿ ಅಂತವರು. ಈಸ್ ಎ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್. ಈಗ ನಗರಕ್ಕೆ 8 ಸಾರಿ ಬಂದೆ ನಾನು. ಚಾಮರಾಜನಗರ ಅಸೆಂಬ್ಲಿ ನಿಲ್ತೀನಿ ಅಂತ ಅರ್ಥ? ಐ ಎಮ್ ಎ ಮಿನಿಸ್ಟರ್. ಈಸ್ ಎ ಮಿನಿಸ್ಟರ್ ಇನ್ಚಾರ್ಜ್ ಆಫ್ ದಟ್ ಡಿಸ್ಟ್ರಿಕ್ಟ್. ಡೆವಲಪ್ಮೆಂಟು, ಸಾರ್ವಜನಿಕ ಕುಂದುಕೊರತೆ. ಡಸಂಟ್ ಮ್ಯಾಟರ್, ಈ ಬಿಲಾಂಗ್ಸ್ ಟು ದ ಡಿಸ್ಟ್ರಿಕ್ಟ್. ಈಸ್ ಎ ಡೆಪ್ಟಿ ಚೀಫ್ ಮಿನಿಸ್ಟರ್. ರಾಜ್ಯದ ಯಾವ ಭಾಗಕ್ಕಾದರೂ ಹೋಗೋಕ್ಕೆ ಅವ್ರಿಗೆ ಸಂವಿಧಾನವಾಗಿ ಎಲ್ಲ ಮಿನಿಸ್ಟರ್ಗಳಿಗೂ ಅಧಿಕಾರ ಇದೆ. ನಾಟ್ ನೆಸೆಸರಿ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಅಲೋನ್. ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಅಂದರೆ ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನ್ ಅಥಾರಿಟಿ ಅಲ್ಲ. ಅಲ್ಲಿ ಜಿಲ್ಲೆಯ ಆಡಳಿತಗಳು ಆಗುವಗಳು ನೋಡ್ಕೊಡೋಕ್ಕೆ ಒಬ್ಬರು ಉಸ್ತುವಾರಿಯಾಗಿ ನೇಮಿಸಿರ್ತಾರೆ ಅಷ್ಟೇ. ಬಟ್ ಈಸ್ ನಾಟ್ ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನ್ ಅಥಾರಿಟಿ. ಈಗ ಪಾಲಾರ್ ಗ್ರಾಮದ ಇನ್ನೂ ಕೂಡ ವಿದ್ಯುತ್ ಸಂಪರ್ಕ ಇಲ್ಲ, ಕೇವಲ 100 ಮೀಟರ್ ದೂರದಲ್ಲೇ ವಿದ್ಯುತ್. ಅದೆಲ್ಲವನ್ನ ಚರ್ಚೆ ಮಾಡಿ ನಿನ್ನೆ ಸಂಜೆ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಇನ್ ಲೆಂಗ್ತ್ ಹ್ಯಾವ್ ಡಿಸ್ಕಸ್ಡ್. ಅಲ್ಲಿ ಕಾಡಂಚಿಲಿರೋ ಜನರಿಗೆ ಬರೀ 2 ಯೂನಿಟ್ ಕೊಡ್ತಾ ಇರೋದು, ಬೇರೆಯವ್ರಿಗೆ 58 ಬಿಡ್ತೀವಿ. ಅದೇ ಮಾದರಿನಲ್ಲಿ ಮಾಡಬೇಕು ಅಂತೇಳಿ ರಾತ್ರಿ ಮಾಡಿ ಚೆಸ್ಕಾಂ MDಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. 2 ಯೂನಿಟಲ್ಲಿ ದುಡ್ಡು ಕಟ್ಟೋಕ್ಕಾಗದೆ ಡಿಸ್ ಆಗಿತ್ತಲ್ಲ, ಸರ್ಕಾರನೇ ಕಟ್ತೀವಿ, ಡಿಸ್ ಮಾಡಿಬಿಡಿ ಅಂತ ಹೇಳಿದ್ದಾರೆ. ಕ್ಯಾಬಿನೆಟಲ್ಲಿ ವಿ ಟೇಕ್ ಎ ಡಿಸಿಷನ್ ಟು ಗಿವ್ ದಮ್ 58 ಯೂನಿಟ್ ತನಕ ಕೊಡೋಕ್ಕೆ ತೀರ್ಮಾನ ಮಾಡ್ತೀವಿ. ಅವರೆಲ್ಲರಿಗೂ ಎಷ್ಟು ಆಡಿಗಳಿದ್ದಾವೆ ಅವರೆಲ್ಲರಿಗೂ ಅಷ್ಟು ಯೂನಿಟ್ ವಿದ್ಯುತ್ ಶಕ್ತಿ ಕೊಟ್ಟು ಹರಿಹರಿಸನ್ನ ಸರ್ಕಾರನೇ ಕಟ್ತೀವಿ. ತಾವು ಬೆಳಗ್ಗೆ ಬಂದಾಗ ಕೆಲವೊಂದು ರೈತರು ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ, ಗೋಮಾಳ ಜಾಗದಲ್ಲಿ ಅಕ್ರಮವಾಗಿದೆ ಅಂತ ಹೇಳಿ. ಅದ್ರ ಬಗ್ಗೆ ಕ್ರಮ ಆಗ್ತಾ ಇದೆ ಸರ್? ರೈತರ ಆಕ್ರೋಶ ಅನ್ನೋದಕ್ಕಿಂತ ಅವರ ಅನಿಸಿಕೆಗಳು ಮತ್ತು ಅವರ ಸಮಸ್ಯೆಗಳು ಅದನ್ನು ಹೇಳಿದ್ದಾರೆ. ಅವ್ರು ಹೇಳಿದ ಸಮಸ್ಯೆಗಳಲ್ಲಿ ಕೆಲವು ಮಾಡಲೇಬೇಕಾದಂತಿವೆ. ಸರ್ಕಾರ, ನಾನೇ ಮಂತ್ರಿಯಾಗಿ ಅವ್ರನ್ನಲ್ಲಿ ಜೊತೆಯಲ್ಲಿ ಶುಗರ್ ಕೇನ್ ಮಿನಿಸ್ಟ್ರು ಮತ್ತು ಶುಗರ್ ಕಮಿಷನರ್ ಜೊತೆಗೆ 2-3 ಮೀಟಿಂಗ್ ಮಾಡಿದ್ದೀನಿ. ಕೆಲವು ವಿಷಯಗಳು ಮುಖ್ಯವಾಗಿರೋದು ಚರ್ಚೆ ಮಾಡಿ ಬಗೆಹರಿಸಬೇಕು. ಏನಾಯ್ತು? ಸೂರಜ್ ರೇವಣ್ಣ ಅವರು ಅಸರ್ವಿಕ ಲೈಕ್ ಅಂದ್ರೆ 377 ಸೆಕ್ಷನ್ ಅಡಿ ದಾಖಲಾಗಿದ್ದಾರೆ. FIR ದಾಗ ಅರೆಸ್ಟ್ ಕೂಡ ಆಗಿದೆ. ಪದೇ ಪದೇ ರೇವಣ್ಣ, ಇಟ್ ಈಸ್ ಪ್ಯೂರ್ಲಿ ಎ ಪರ್ಸನಲ್ ಮ್ಯಾಟರ್. ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್. 1ನೇ ತಾರೀಕು ನಂದೇ ಕ್ಯಾಬಿನೆಟ್ ಸಬ್ ಕಮಿಟಿ, ನಾನು ಅಧ್ಯಕ್ಷ ಇದ್ದೀನಿ. 1ನೇ ತಾರೀಕು ಕ್ಯಾಬಿನೆಟ್ ಸಬ್ ಕಮಿಟಿ ಮೀಟಿಂಗ್ ಕರೆದಿದ್ದೀನಿ. ಅಲ್ಲಿ ಎಲ್ಲೆಲ್ಲಿ ಬ್ಯಾಕ್ಲಾಗ್ ಉದ್ಯೋಗ ಏನಂತ ತೀರ್ಮಾನ ಮಾಡಿ ಅದನ್ನು ಫಿಲ್ಅಪ್ ಮಾಡೋಕ್ಕೆ ಕ್ರಮ ತಗೋತೀನಿ. ಸರ್, ಗೆದ್ದ ಮೇಲೆ ಸಚಿವ ಮಹದೇವಪ್ಪ ಅವರು ಚಾಮರಾಜನಗರದಲ್ಲಿ ಆಕ್ಟಿವ್ ಆಗಿದ್ದಾರೆ, ಏನು ಸರ್? ನಾನು ಯಾವಾಗಲೂ ಆ್ಯಕ್ಟಿವ್ ಇದ್ದೀವಿ, ಡಲ್ಲು ಯಾವತ್ತೂ ಇಲ್ಲ. ಅಧಿಕಾರ ಇರಲಿ ಇಲ್ಲ. ಚಾಮರಾಜನಗರ ಅಂದರೆ ನಮಗೆ ಇಷ್ಟ ಇರೋ ಜಿಲ್ಲೆ. ಯಾಕಂದರೆ ರಾಜಕೀಯವಾಗಿ ನಮಗೆ ಶಕ್ತಿ ಕೊಟ್ಟು ಬೆಳೆಸಿರೋ ಜಿಲ್ಲೆ. ಈಗ ನಾನು ರಸ್ತೆಗಳೆಲ್ಲ ಮಾಡಿದ್ದೀವಲ್ಲ, HC ಮಾದೇವ್ ಬಿಟ್ಟು ಯಾರೂ ಮಾಡಿಲ್ಲ. PWD ಮಿನಿಸ್ಟರ್ ಆದಾಗ ಆಸ್ಪತ್ರೆಗಳು ಡೆವಲಪ್ ಮಾಡಿದ್ರು ನಾನು ಹೆಲ್ತ್ ಮಿನಿಸ್ಟರ್. ರೂರಲ್ ಡೆವಲಪ್ಮೆಂಟ್ ಅಂದರೆ ಎಕ್ಸ್ಟ್ರಾ ಏನು ತಗೊಳ್ತಾ ಇಲ್ಲ. ವಿಶೇಷ ಆಸಕ್ತಿ ವಹಿಸಿ ಇದು ಏರಿಯಾನ ಅಭಿವೃದ್ಧಿ. ಯಾಕೆಂದರೆ ಇಲ್ಲಿ ಹೆಚ್ಚು ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ರೈತರಿದ್ದಾರೆ. ಇದು ಅವಿಭಾಜ್ಯ ಮೈಸೂರು ಜಿಲ್ಲೆ. ಹೀಗಾಗಿ ಮೊದಲಿನಿಂದೂ ನಮಗಿರ್ತಕ್ಕಂಥ ಆಸಕ್ತಿ ಮತ್ತು ಕಾಳಜಿ ಬಿಟ್ಟರೆ ಪೊಲಿಟಿಕಲ್ ಎಕ್ಸ್ಟ್ರಾ ಇಂಟ್ರೆಸ್ಟ್ ಏನಿಲ್ಲ. ಮೈ ಇಂಟ್ರೆಸ್ಟ್ ಈಸ್ ಪೀಪಲ್ ಇಂಟ್ರೆಸ್ಟ್. ಸರ್, ರಾಜಕೀಯ ಪರಿಸರದಲ್ಲಿ ಎಂದು ಹೆಚ್ಚಿನ ಚರ್ಚೆ ಆಗ್ತಾ ಇದೆ, ಶ್ರೀನಿವಾಸ್ ಪ್ರಸಾದ್ ನಂತರ HC ಮಹದೇವಪ್ಪರ ಸ್ಥಾನ ತುಂಬುತ್ತಾರೆ ಅಂತ. ಯಾರು ಖಾಲಿ ಆದರೆ ಇನ್ನೊಬ್ಬರು ಬಂದು ಸ್ಥಾನ ಇಟ್ಕೊಳ್ಳೋಕ್ಕಾಗಲ್ಲ. ಅವರ ವರ್ಚಸ್ಸು, ಜನಪರವಾದಂಥ ನಿಲುವುಗಳು, ಅವರು ಕಾರ್ಯದಕ್ಷತೆ, ಆಡಳಿತದ ಕೌಶಲ್ಯತೆ, ಜನಪದ ನಿಲುವುಗಳು ಯಾರು ಏನು ಅಂತ ತೀರ್ಮಾನ ಮಾಡ್ತಾ ಹೊರತು ಒಂದು ಕುರ್ಚಿ ಖಾಲಿ ಆದರೆ ಇನ್ನೊಬ್ಬ ಕುರ್ಚಿ ಹೋಗಿ ಕೂತ್ಕೊಳ್ಳೋಕ್ಕೆ ಇದೇನು ಎಂಥ ಆಟ ಹೇಳ್ತಾರಲ್ಲ,
ಚೆಸ್ ಚೇರ್ ಇಟ್ಸ್ ನಾಟ್ ಎ ಮ್ಯೂಸಿಕಲ್ ಚೇರ್, ಇಟ್ಸ್ ಅ ಪೊಲಿಟಿಕಲ್ ಲೀಡರ್ಶಿಪ್. Political leadership cannot be passed through a resolution. It should be performance, it's efficiency, pro-people stand and development. ಥ್ಯಾಂಕ್ ಯು ಸರ್. Thank you. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.